ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ಯಾರ ಹತ್ತಿರ ಸಲಹೆಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬುದು ತುಂಬ ಮುಖ್ಯ. ಏಕೆಂದರೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮರ ಹತ್ತಿರ ಸಲಹೆ ಕೇಳುತ್ತಿದ್ದ, ದುರ್ಯೋಧನ ಶಕುನಿ ಹತ್ತಿರ ಸಲಹೆ ಕೇಳುತ್ತಿದ್ದ. ನಾವು ಸಜೆಷನ್ ತಗೊಳ್ತೀವಲ್ಲ, ಅದು ಯಾರ ಹತ್ರ ತಗೋತಾ ಇದ್ವಿ, ಯಾವ ಥರ ಮನೋಭಾವನೆ ಇರೋ ಹತ್ರ ತಗೋತಾ ಇದ್ದೀವಿ ಅನ್ನೋ ಮೇಲೆ ತುಂಬ ನಿರ್ಧಾರ ಆಗುತ್ತದೆ. ನೀವು ಧರ್ಮದ ಹಾದಿಯಲ್ಲಿ ಇದ್ದುಕೊಂಡು ನಿಮ್ಮ ಜೊತೆ ಇರೋರೆಲ್ಲ ಸುತ್ತಮುತ್ತ ಧರ್ಮದ ಹಾದಿಯಲ್ಲಿ ನಡೆಯೋರಿದ್ರೆ ನಿಮ್ಗೆ ಯಾವುದೇ ತೊಂದರೆ ಬರೋದಿಲ್ಲ. ಯಾಕಂದರೆ ನಿಮಗೆ ಸಿಗುವಂತಹ ಸಜೆಷನ್ಗಳು ಸರಿಯಾದ ಮಾರ್ಗ, ಸರಿಯಾದ ದಾರಿ ಇರುತ್ತೆ. ಅದೇ ಬಿಟ್ಬಿಟ್ಟು ಏನೇನೋ ಇರುತ್ತಲ್ಲ, ನೆಗೆಟಿವ್ ಪೀಪಲ್ಸ್ ಅಂದರೆ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ನೋಡೋ ಅವ್ನು ಹಂಗೆ ಹಿಂಗೆ ಅನ್ನೋರಿರ್ತಾರಲ್ಲ, ಅವರೊಂಥರ ಯಾವಾಗಲೂ ನಮ್ಮನ್ನು ಹಿಂಡ್ತಾ ಇರ್ತಾರೆ, ಜಗ್ತಾ ಇರ್ತಾರೆ, ಚಿಂಗಮ್ ಥರ ಎಳಿತಾ ಇರ್ತಾರೆ. ಅಂಥವರಿಂದ ನಾವು ಸ್ವಲ್ಪ ದೂರ ಇರಬೇಕು. ಅಂಥವ್ರು ಬೇಗ ಗೊತ್ತಾಗ್ತಾರೆ, ಆದರೂ ನಾವು ಅವ್ರನ್ನ ಬಿಟ್ಕೊಡೋಕ್ಕಾಗದೆ ನಾವು ಜೊತೆಗಿರ್ತೀವಿ. ಒಂದು ಸೈನ್ಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಅರ್ಧ ಕೊಳ್ತೋಗಿರೋ ಹಣ್ಣನ್ನು ತೊಗೊಂಡು ಇನ್ನೊಂದು ಚೆನ್ನಾಗಿರೋ ಹಣ್ಣು ಎರಡನ್ನೂ ಒಂದೇ ಕಡೆ ಅಂದರೆ ಅಕ್ಕಪಕ್ಕ ಇಡ್ತಾರೆ. ಅಂದರೆ ಒಂದು ವಾರ ಇನ್ನೊಂದು ಮತ್ತೊಂದು ಕಡೆ ಎರಡು ಚೆನ್ನಾಗಿರೋ ಹಣ್ಣು ಇಡ್ತಾರೆ. ಸೇಮ್ ಎಕ್ಸ್ಪೆರಿಮೆಂಟ್. ಕೊಳ್ತೋಗಿರೋ ಹಣ್ಣು ಆದಷ್ಟು ಬೇಗ ಪಕ್ಕದಲ್ಲಿರುವಂಥ ಹಣ್ಣನ್ನು ಪೂರ್ತಿ ಕೊಳಿಸ್ಬಿಡುತ್ತೆ. ಅಂದರೆ ಅದರಲ್ಲಿರ್ತಕ್ಕಂಥ ಗುಣಗಳು ಇದರಲ್ಲಿ ಬರೋ ಸ್ಟಾರ್ಟ್ ಆಗಿಬಿಟ್ಟು ಇದನ್ನು ಹಾಳಾಗುತ್ತೆ. ಇನ್ನೊಂದು ಪಕ್ಕದಲ್ಲಿರೋ ಎರಡು ಹಣ್ಣುಗಳು, ತಾಜಾ ಹಣ್ಣುಗಳು ಹಾಗೆ ಇರ್ತವೆ. ಅಂದರೆ ಒಂದು ವೀಕ್ವರೆಗೂ, ಒಂದು ವೀಕಲ್ಲಿ ಕೆಟ್ಟೋಯ್ತು, ಇದು ಹಾಗೆ ಇತ್ತು. ಅಂದರೆ ನಮ್ಮ ಸತ್ಸಂಗ ಹೆಂಗಿರುತ್ತೆ, ನಮ್ಮ ಜೊತೆ ಹೆಂಗಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಅಕ್ಕಪಕ್ಕ ಹೆಂಗಿರ್ತಾರೆ ಅದ್ರ ಮೇಲೆ ಹೋಗುತ್ತೆ. ನಮ್ಮ ಪ್ರಕೃತಿ, ನೇಚರು. ತುಂಬ ನೆಗೆಟಿವ್ ಪೀಪಲ್ ಜಾಸ್ತಿ ಲೈಫಲ್ಲಿ ಬಂದುಬಿಟ್ರೆ ನಮ್ಮ ಲೈಫು ಹಿಡಿಯುತ್ತೆ, ಟ್ರ್ಯಾಕ್ ಚೇಂಜ್ ಮಾಡುತ್ತೆ. ಅದೇ ಸರಿಯಾದ ಡೈರೆಕ್ಷನ್ ಇರುವಂತಹ ಒಬ್ಬರು ಫ್ರೆಂಡ್ಸ್ ಆಗಲಿ, ಅಣ್ಣ ತಮ್ಮಂದಿರಾಗಲಿ, ಯಾರಾದ್ರ ಜೊತೆಗಿದ್ರೆ ಕರೆಕ್ಟ್ ದಾರಿಯಲ್ಲಿ ಹೋಗ್ತೀರಾ. ನಿಮಗೆ ಅಕ್ಕಪಕ್ಕ ಡಿಸ್ಟ್ರಾಕ್ಷನ್ ಸಿಗಲ್ಲ, ನಿಮಗೆ ರೂಟ್ ಕರೆಕ್ಟ್ ಇರುತ್ತೆ, ನೀವು ಮುಂದೆ ಹೋಗ್ತೀರಾ. ಅದಕ್ಕೆ ಸರಿಯಾದ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಚೂಸ್ ಮಾಡ್ಕೊಳ್ಳಿ. ಒಂದು ಕೃಷ್ಣ ಪರಮಾತ್ಮರ ಅಥವಾ ಶಕುನಿನ ಅಂತ.